ಹಲೋ ಸರ್, ಎಲ್ಲಿದ್ದೀರಾ? ಓಕೆ, ಆರ್ಡರ್ ಪಿಕ್ ಮಾಡಿದ್ದೀರಾ? ಓಕೆ ಸರ್, ಬನ್ನಿ ಲೊಕೇಶನ್ಗೆ ಬನ್ನಿ. ಓಕೆ, ಥ್ಯಾಂಕ್ ಯು ಸರ್. ನೀವು ನೋಡ್ತಿರ್ಬೋದು, ನಮ್ಮ ಕಣ್ಮುಂದೆನೇ ಪಾಸ್ ಆಗಿದ್ದಾರೆ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಅವ್ರನ್ನ ಫಾಲೋ ಮಾಡೋಣ. ಇನ್ ಕೇಸ್ ಮಿಸ್ ಆಗಿಬಿಟ್ರೆ ಕಷ್ಟ. ಅವರೇ ಏನೋ ಇಂಟೆನ್ಷನ್ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೀವು ಸಕ್ಸಸ್ಫುಲ್ ಆಗಿದ್ದೀರಾ. ಲೈಕ್ ತುಂಬ ಖುಷಿ ಆಗ್ತಿದೆ. ನಿಮಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಈ ಫುಡ್ಡು ನಿಮಗೋಸ್ಕರನೇ ನಾನು ಕೊಡ್ತಾ ಇದ್ದೀನಿ. ಆರಾಮಾಗಿ ತಿನ್ನಿ. ಅಲ್ಲ ಮಚ್ಚ, ಎಲ್ಲಿದ್ಯಾ ಮಚ್ಚ? ಇವತ್ತಿನ ವಿಡಿಯೋ ಅಂದರೆ ಬ್ಯೂಟಿಫುಲ್ ಕಂಟೆಂಟು. ಇದುವರೆಗೂ ನೀನು ಯೂಟ್ಯೂಬಲ್ಲಿ ನೋಡೇ ಇರಲ್ಲ ಆ ಥರ ಕಂಟೆಂಟ್ ನಾನು ಬಿಡ್ತಾ ಇದ್ದೀನಿ. ನಿಜವಾಗ್ಲೂ ಕಣೋ, ನೀ ಗಾಡಿ ತೊಗೊಂಡು ಬಾ, ನಿನಗೆ ತೋರಿಸ್ತೀನಿ ಈ ವಿಡಿಯೋ. ಖಂಡಿತ ನೀನು ಸರ್ಪ್ರೈಸ್ ಆಗಿಬಿಡ್ತೀಯ. ನೀನೇ ಸರ್ಪ್ರೈಸ್ ಆಗಿಬಿಡ್ತೀಯ. ಒಂದು ನಿಮಿಷ ಅಯ್ಯೋ, ಲೈವಲ್ಲಿ ಹೋಗ್ಬಿಟ್ಟಿದ್ದೀನಾ? ಓಕೆ, ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಇದುವರೆಗೂ ಯಾರು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡದೇ ಇರೋ ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ತುಂಬ ರಿಸ್ಕ್ ಇದೆ. ಆ ರಿಸ್ಕ್ ನಾನು ತೊಗೊಂಡಿದ್ದೀನಿ. ಎಲ್ಲ ಜನಗಳು ನಿಮ್ಮ ಕಡೆ ಸಪೋರ್ಟ್ ಇದ್ದರೆ ಸಾಕು ನನಗೆ. ಆ ಸಪೋರ್ಟಿಂದ ಈ ವಿಡಿಯೋ ಬಿಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಡೆಲಿವರಿ ಬಾಯ್ ಕೆಲಸ ಈಸಿ ಅಂದ್ಕೊಂಡಿದ್ದೆ. ನಂಬ್ತಿರೋ ಬಿಡ್ತಿರೋ ತುಂಬ ಕಷ್ಟ. ಯಾಕಂದರೆ ಅವ್ರನ್ನ ಫಾಲೋ ಮಾಡಿದಾಗಲೇ ಗೊತ್ತಾಗಿದ್ದು. ಈ ವಿಡಿಯೋ ನಾನು ಯಾಕೆ ಮಾಡ್ತಿದ್ದೀನಿ ಅಂದರೆ, ಯಾಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳಿದ್ರೆ, ಒಂದು ಲೈವಾಗಿ ಒಂದು ಆರ್ಡರ್ ಪ್ಲೇಸ್ ಮಾಡ್ತೀನಿ. ಆರ್ಡರ್ ಪ್ಲೇಸ್ ಮಾಡಿದ ತಕ್ಷಣ ಈ ಕಡೆ ಡೆಲಿವರಿ ಬಾಯ್ಗೂ ಗೊತ್ತಾಗಬಾರ್ದು, ಹೋಟೆಲವ್ರಿಗೂ ಗೊತ್ತಾಗಬಾರ್ದು. ನಾನು ಡೈರೆಕ್ಟಾಗಿ ಹೋಟೆಲ್ ಹತ್ರ ಹೋಗ್ತಾಯಿದ್ದೀನಿ ಡೆಲಿವರಿ ಬಾಯ್ನ ಕಂಡುಹಿಡಿಯೋಕ್ಕೆ. ಆ ಡೆಲಿವರಿ ಬಾಯ್ ಕಂಡುಹಿಡಿದಾಗ ಅವ್ರನ್ನ ಫಾಲೋ ಮಾಡ್ತಾಯಿದ್ವಿ ಈ ಕಾನ್ಸೆಪ್ಟಲ್ಲಿ. ಇವಾಗ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಆರ್ಡರ್ ಹಾಕ್ಬಿಡೋಣ. ಬಾಯ್ ಯಾರು ಅಸೈನ್ ಆಗಿದ್ದಾರೆ ಅಂತ ನೋಡೋಣ. ಆರ್ಡರು ಪ್ಲೇಸ್ ಆಗಿದೆ. ಇವಾಗ ನಾವು ಮೌಂಟ್ ಮಾಡ್ಕೊಂಡು ಲೊಕೇಶನ್ಗೆ ಹೋಗೋಣ, ಟ್ರ್ಯಾಕ್ ಮಾಡೋಣ, ಫಾಲೋ ಮಾಡೋಣ. ಡೆಲಿವರಿ ಬಾಯ್ ಏನಾದರೂ ತಪ್ಪಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಅಡ್ವೈಸ್ ಮಾಡೋಣ. ತಪ್ಪಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಫುಡ್ ಕೊಟ್ಟು ಸರ್ಪ್ರೈಸ್ ಮಾಡೋಣ. ಬನ್ನಿ ಹೋಗೋಣ. ಯಾಕಂದರೆ ನಾರ್ಮಲಿ ಒಬ್ಬರು ಕಸ್ಟಮರ್ಗೆ ಒಂದು ಆರ್ಡರ್ ಡಿಲೇ ಆಗಿತ್ತಂತೆ. ಆ ವಿಡಿಯೋ ನಾನು ನೋಡಿದ್ದೆ. ಆ ವಿಡಿಯೋದಲ್ಲಿ ಲೈಕ್ 2 ನಿಮಿಷ ಡಿಲೇ ಆಗಿದ್ದಕ್ಕೆ ತುಂಬ ಬೈದಿದ್ದಾರೆ. ಆ ಥರ ಬೈಯೋಕ್ಕೆ ಹೋಗಬೇಡಿ. ಯಾಕಂದರೆ ವಿಷಯ ಏನು ಅಂತ ತಿಳ್ಕೊಳ್ದೆ ಅವ್ರಿಗೆ ಬೈಯೋದು ತಪ್ಪು. ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ನಾನು ಯಾಕೆ ಡಿಲೇ ಆಗ್ತಿದೆ, ಯಾರಿಂದ ಡಿಲೇ ಆಗ್ತಿದೆ, ಮೇ ಬಿ ಡೆಲಿವರಿ ಬಾಯಿಂದ ಡಿಲೇ ಆಗ್ತಿದೆಯಾ, ಇಲ್ಲಾಂದರೆ ಟ್ರಾಫಿಕಿಂದ ಡಿಲೇ ಆಗ್ತಿದೆಯಾ, ಇಲ್ಲಾಂದರೆ ಹೋಟೆಲಿಂದ ಡಿಲೇ ಆಗ್ತಿದೆಯಾ, ಇದನ್ನೆಲ್ಲ ಕಂಡುಹಿಡಿಯೋಕ್ಕೆ ಹೊರಟಿದ್ದೀನಿ ಈ ವಿಡಿಯೋದಲ್ಲಿ. ಖಂಡಿತ ಈ ವಿಡಿಯೋ ನೋಡಿ ಕೊನೆವರೆಗೂ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ನೋಡ್ತಿರ್ಬೋದು, ವೆದರ್ ಕ್ಲೌಡಿ ಆಗಿದೆ. ಮಳೆ ಬರೋಕ್ಕಿಂತ ಮುಂಚೆ ನಾವು ರೆಸ್ಟೋರೆಂಟಿಗೆ ತಲುಪಬೇಕಾಗುತ್ತೆ. ಇಲ್ಲಿ ಆ ಡೆಲಿವರಿ ಬಾಯ್ ಬರೋಕ್ಕೆ ಮುಂಚೆ ಹೋಗ್ಬಿಟ್ರೆ ನಮ್ಗೆ ಒಳ್ಳೆಯದು. ಯಾಕಂದರೆ ಅವ್ರು ಬಂದಾಗ ನಮ್ಗೆ ಗೊತ್ತಾಗುತ್ತೆ ಯಾರು ಅಂತ ಹೇಳ್ಬಿಟ್ಟು. ಸುಮಾರು ಜನ ಇರ್ತಾರೆ ಅಲ್ಲಿ. ನಾವು ಫೋನ್ ಮಾಡಿ ಕಂಡುಹಿಡ್ಕೋಬೇಕು ಯಾರು ನಮ್ಮ ಆರ್ಡರ್ಗೆ ಡೆಲಿವರಿ ಬಾಯ್ ಅಸೈನ್ ಆಗಿದ್ದಾರೆ ಅಂತ. ಓಕೆ, ಇದು ಕಾನ್ಸೆಪ್ಟ್ ಇರೋದು. ಒಂದು ಸಲ ಅವರು ಡೆಲಿವರಿ ಬಾಯ್ ಆರ್ಡರ್ ಪಿಕ್ ಮಾಡಿದ್ರೆ ನಮಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಅವ್ರನ್ನ ಹಿಂದೆ ಫಾಲೋ ಮಾಡ್ಕೊಂಡೋಗಿ ಗೊತ್ತಾಗುತ್ತೆ ಎಲ್ಲಿ ಡಿಲೇ ಆಗ್ತಿದೆ ಅಂತ. ಟ್ರಾಫಿಕಿಂದ ಡಿಲೇ ಆಗ್ತಿದೆಯಾ ಆನ್ ದ ವೇ, ಇಲ್ಲಾಂದರೆ ಮಳೆ ಬಂದ ಎಲ್ಲ ಸೈಡಿಗೆ ನಿಂತ್ಕೊತಾರ, ಇಲ್ಲಾಂದರೆ ಅವ್ರು ಬಂದ್ಬಿಟ್ಟು ಲೈಕ್ ಇಂಟೆನ್ಷನಲ್ಲಿ ಏನಾದರೂ ಸಿಗ್ರೇಟು ಈ ಥರ ಟೀ ಕುಡಿಯೋಕ್ಕೆ ಸೈಡಿಗೆ ನಿಲ್ಲಿಸ್ತಾರ. ಇದನ್ನೆಲ್ಲ ನೋಡೋಣ, ಇದನ್ನೆಲ್ಲ ಕಂಡುಹಿಡಿಯೋಣ ಏನಾಗ್ತಿದೆ ಅಂತ ಹೇಳಿ. ಕಾಣಿಸ್ತಿರ್ಬೋದು, ರೈಟ್ ಸೈಡೇ ಇದೆ ಹೋಟೆಲ್ಲು. ಅಲ್ಲಿಗೆ ಹೋಗೋಣ. ಗೊತ್ತಿರ್ಬೋದು ಗಾಡಿ ಹೆಂಗಾಗ್ತಿದೆ ನೋಡಿ. ಟೂವೀಲರ್ದು ಜಾಗ ಬಿಟ್ಟಿಲ್ಲ ಇದೆ. ಹೆಂಗೆ ಹೋಗೋಕ್ಕಾಗುತ್ತೆ ಇಲ್ಲಿ? ಬಂದ್ಬಿಟ್ಟಿದ್ವಿ ರೆಸ್ಟೋರೆಂಟಿಗೆ ಬಂದ್ಬಿಟ್ಟಿದ್ವಿ. ಗಾಡಿ ಪಾರ್ಕ್ ಮಾಡೋಣ. ಈಗ ಚೆಕ್ ಮಾಡೋಣ ನಮ್ಮ ಆರ್ಡರ್ ಎಲ್ಲಿ ಬಂದಿದೆ ಅಂತೇಳಿ. ಆರ್ಡರ್ ಏನು ನಡೀತಿದೆ ಅಂತ ನೋಡೋಣ. ನೋಡಿ 14 ಮಿನಿಟ್ಸ್ ಅಂತ ಹೇಳಿದ್ದಾರೆ. ಇಲ್ಲೇ ಇದ್ದಾರೆ ಡೆಲಿವರಿ ಬಾಯಿ. ಅವ್ರ ಹೆಸರು ಬಂದ್ಬಿಟ್ಟು ಸೋಮಲಿಂಗನ್ ಸಿದ್ದಣ್ಣ ಅಂತ. ರೆಸ್ಟೋರೆಂಟ್ ಇಲ್ಲೇ ಇದ್ದಾರೆ, ನಿಯರ್ ಬೈ ಇದ್ದಾರೆ. ಅವ್ರು ಕಾಲ್ ಮಾಡೋಣ. ನೋಡ್ತಿರ್ಬೋದು ರೆಸ್ಟೋರೆಂಟಿಗೆ ಬಂದಿದ್ದೀನಿ.
ಫೋನ್ ಮಾಡ್ತಾ ಇದ್ದಾನೆ ಡೆಲಿವರಿ ಬಾಯ್ಗೆ, ಯಾರು ಅಂತ ಗೊತ್ತಿಲ್ಲ. ಹಲೋ ಹಲೋ, ಕೇಳಿಸಿದೆ ಸರ್. ಈಗ ಗಾಯತ್ರಿ ನಗರದಲ್ಲಿ ಒಂದು ಆರ್ಡರ್ ಮಾಡಿದ್ದೆ ನಾನು, ಪಿಕಪ್ ಮಾಡಿ ಸರ್. ರೆಸ್ಟೋರೆಂಟ್ ಹತ್ರ ಇದ್ದೀರಾ ಇವಾಗ? ಪಿಕ್ ಮಾಡ್ಕೊಂಡು ಬಂದಿದ್ದೀರಾ? ಹೋಗ್ತಿದ್ದಾರೆ ನೋಡಿ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ ಓಕೆ, ಥ್ಯಾಂಕ್ ಯು. ಪಿಕ್ ಮಾಡ್ಕೊಂಡಿದ್ದಾರೆ, ಪಿಕ್ ಮಾಡ್ಕೊಂಡು ಹೋಗಿದ್ದಾರೆ. ಬನ್ನಿ ಅವ್ರನ್ನ ಟ್ರ್ಯಾಕ್ ಮಾಡೋಣ. ಈಗ ಅಷ್ಟು ಬೇಗ ಪಿಕ್ ಮಾಡಿದ್ದಾರೆ. ಬನ್ನಿ ಬನ್ನಿ ಅವ್ರನ್ನ ಫಾಲೋ ಮಾಡೋಣ. ಇಲ್ಲಿಂದ ಟೈಮಲ್ಲಿ ಆನ್ ಮಾಡ್ಕೊಳ್ಳೋಣ. ನನ್ನ ಮುಂದೆನೇ ಪಾಸ್ ಆಗಿದೆ. ನೋಡೋಣ ಬನ್ನಿ. ಮೇಬಿ ಅಲ್ಲಿ ಹೋಗ್ತಿದ್ದಾರೆ ನೋಡಿ, ಅವರೇ. ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ ಇವಾಗ. ಆರ್ಡ್ರ್ ಪಿಕ್ ಆಗಿದೆ, ಬನ್ನಿ. ನೋಡಿ, ನಾನಾಗಿರಲಿ ಇಲ್ಲ ನೀವೇ ಆಗಿರಲಿ, ತಪ್ಪು ಮಾಡಿದರೆ ಬೈಸ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ. ತಪ್ಪೇ ಮಾಡಿಲ್ಲ ಅಂದಮೇಲೆ ಅದಕ್ಕೆ ಬೈಸ್ಕೊಳ್ಳೋದು ಅರ್ಥನೇ ಇಲ್ಲ. ಯಾಕಂದರೆ ಈ ವಿಡಿಯೋದಲ್ಲಿ ನೀವೇ ನೋಡಿರ್ಬೋದು, ಟ್ರಾಫಿಕ್ಕಿಂದ ಡಿಲೇ ಆಗಿದೆ ಹೊರತು ಅವರಿಂದ ಡಿಲೇ ಆಗಿಲ್ಲ. ಖಂಡಿತ ಈ ವಿಡಿಯೋ ನಿಮಗೆ ತುಂಬ ಖುಷಿ ಕೊಟ್ಟಿದೆ ಅಂದ್ಕೊತೀನಿ. ಬನ್ನಿ ಇನ್ನೂ ಹೋಗೋಣ ಮುಂದೆ. ನೋಡಿ ಅಲ್ಲಿದ್ದಾರೆ ನೋಡಿ, ಅವರೇ ಫೈನಲ್ ಆಗಿ ಸಿಕ್ಕೇ ಬಿಟ್ರು. ನಮ್ಮ ಲೆಫ್ಟ್ ಸೈಡಲ್ಲೇ ಇದ್ದಾರೆ, ಅವರೇ ನಮ್ಮ ಡೆಲಿವರಿ ಬಾಯ್, ನಮ್ಮ ಆರ್ಡರ್ಗೆ ಅಸೈನ್ ಆಗಿರೋರು. ಬಟ್ ಅವ್ರಿಗೆ ಗೊತ್ತಿಲ್ದಂಗೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ. ಯಾಕಂದರೆ ಕ್ಯಾಮ್ರಾ ನೋಡಿದ್ರೆ ಅವರು ಲೈಕ್ ಡೌಟ್ ಬರುತ್ತೆ, ಮೇ ಬಿ ಇವರು ಶೂಟ್ ಮಾಡ್ತಿರ್ಬೋದು ನನ್ನ ಅಂತ ಹೇಳಿ. ಬನ್ನಿ ಅವ್ರ ಜೊತೆ ಹೋಗೋಣ. ಆಲ್ಮೋಸ್ಟು ರೆಸ್ಟೋರೆಂಟ್ ಡಿಲೇ ಮಾಡಿಲ್ಲ ಇಲ್ಲಿ ಆರ್ಡರು. ಟ್ರಾಫಿಕ್ಕಿಂದ ಡಿಲೇ ಆಗ್ತಿದೆ. ಇದಕ್ಕೋಸ್ಕರ ಇವ್ರಿಗೆ ಬೈಯೋದು ತುಂಬ ತಪ್ಪು, ಖಂಡಿತ ತುಂಬ ತಪ್ಪು. ಮತ್ತು ಇವರು ಲೈಕ್ ತುಂಬ ಕಷ್ಟಪಡ್ತಾರೆ. ಮಳೆ ಆಗಿರಲಿ ಇಲ್ಲ ಬಿಸಿಲಾಗಿರಲಿ, ಯಾವುದೇ ಸಿಚುವೇಷನಲ್ಲಿದ್ದರೂ ನಮ್ಮ ಆರ್ಡರ್ ತಂದು ಕೊಡ್ತಾರೆ. ಯಾವುದೇ ಟೈಮ್ಗೆ ಆರ್ಡರ್ ಮಾಡಿ ಬಂದು ತಲುಪಿಸ್ತಾರೆ. ಅದಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಇನ್ನು ಮುಂದೆ ಹೋಗೋಣ ಜರ್ನಿ. ಫೋನ್ ಮಾಡ್ತಾರೆ ಈಗ ನಾನು ಫೋನ್ ಮಾಡ್ತಾರೆ. ಲೊಕೇಶನ್ ಬಂದಾಗಿದೆ. ಲೊಕೇಶನ್ ಅರೈವ್ಡ್ ಅಂತ ಬಂತು, ಕರೆಕ್ಟಾಗೇ ಬಂದಿದ್ದಾರೆ. ಏನು ಈ ಡೆಲಿವರಿ ಬಾಯ್ ಇದುವರೆಗೂ ಒಂದು ತಪ್ಪಿಲ್ಲ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ಬೈಯಕ್ಕೆ ಹೋಗ್ಬೇಡಿ. ಅವ್ರ ಎದುರುಗಡೆನೇ ಇದ್ದಾರೆ, ಅವ್ರು ಕಾಲ್ ಮಾಡೋಣ. ನೋಡಿ ಲೊಕೇಶನ್ಗೆ ಬಂದಾಗಿದೆ. ಅವರು ಕಾಲ್ ಮಾಡೋಣ. ಅವ್ರು ಅಲ್ಲೇ ಇರಲಿ, ನಾವೇ ಮಾಡೋಣ ಕಾಲ್. ಹಲೋ, ಅವರೇ ಮಾಡ್ತಿದ್ದಾರೆ. ಹಲೋ ಹಲೋ ಸರ್, ಇವಾಗ ನಿಲ್ಸಿದ್ರಲ್ಲ ಅಲ್ಲಿ ಖುಷಿ ಪಿ ಜಿ ಅಂತ, ಅಲ್ಲೇ ಹಿಂದೆ ಇದೆ ಸರ್. ಅಲ್ಲೇ ಇದೆ ಬನ್ನಿ ಸರ್, ನಿಮ್ಗೊಂದು ಸರ್ಪ್ರೈಸ್ ಇದೆ, ಬನ್ನಿ ಸರ್. ಹೌದಾ ಸರ್, ಇಲ್ಲೇ ಕಾಣಿಸ್ತಿದ್ದೀನಿ ಎದುರುಗಡೆ, ಬನ್ನಿ ಸರ್. ಅಲ್ಲೇ ರೀ ಬಂದೇ ರೀ, ಅಲ್ಲೇ ನೋಡಿ, ಅವ್ರ ಜೊತೆ ಮಾತಾಡೋಣ ಬನ್ನಿ. ಸರ್ ನೀವೆಲ್ಲ ವೆಂಕಿ ಸರ್. ಏನು ಗೊತ್ತಾ, ಇವಾಗ ನಾನೊಂದು ಕಂಟೆಂಟ್ ಮಾಡ್ತಾ ಇದ್ದೀನಿ. ಓಕೆನಾ, ಇವಾಗ ಕಂಟೆಂಟ್ ಮಾಡ್ತಾ ಇದ್ದೀನಿ, ನಿಮ್ಮ ರೆಸ್ಟೋರೆಂಟಿಂದ ಫಾಲೋ ಮಾಡ್ಕೊಂಡು ಬಂದೆ. ಯಾಕಂದರೆ ಇವಾಗ ಏನಾಗೋಗಿದೆ ಅಂದರೆ, ಎಲ್ಲ ಜನಗಳು ಡೆಲಿವರಿ ಬಾಯ್ನ ಬೈತಿದ್ದಾರೆ. ಡಿಲೇ ರೆಸ್ಟೋರೆಂಟ್ ಡಿಲೇ ಅಂತ ಹೇಳ್ತಿದ್ದಾರೆ, ಮತ್ತು ಈ ಥರ ಅವರೇ ಏನೋ ಇಂಟೆನ್ಷನ್ಲಿ ಮಾಡಿದ್ದಾರೆ ಅಂತ. ಈ ವಿಡಿಯೋದಲ್ಲಿ ನೀವು ಸಕ್ಸಸ್ಫುಲ್ ಆಗಿದ್ದೀರಾ, ಲೈಕ್ ತುಂಬ ಖುಷಿ ಆಗ್ತಿದೆ. ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಈ ಫುಡ್ಡು ನಿಮಗೋಸ್ಕರನೇ ನಾನು ಕೊಡ್ತಾ ಇದ್ದೀನಿ, ಆರಾಮಾಗಿ ತಿನ್ನಿ. ಯಾವತ್ತು ಈ ನೋಡಿ ಜನಗಳೇ, ಯಾವತ್ತು ತಗೊಂಡ್ಬಿಟ್ಟು ಸುಮ್ಮನೆ ಇದು ಮಾಡೋದು
ಪಿಕಪ್ ಮಾಡ್ಲಾರ ಮಾಡಿದೆ ಅಂತ ಹೇಳೋದು ಲೇಟ್ ಹಾ ಅದೇ ಅದೇ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯಾರಾದ್ರೂ ಬೈದಿರೋದು ಉಂಟಾ ಸರ್ ನಿಮ್ಗೆ? ಡಿಲೇ ಆಗಿರುತ್ತೆ? ಹೇಳಿದ್ವಿ ಹಾ. ಸರ್ ರೆಸ್ಟೋರೆಂಟ್ ಲೇಟ್ ಆಗಿದೆ ಕೊಡ್ತೀವಿ ಈ ತರ ಎಲ್ಲ ಹೇಳಿದ್ವಿ. ಓಕೆ ಓಕೆ. ದಯವಿಟ್ಟು ಜನಗಳೇ ಈ ವಿಡಿಯೋ ಮುಖಾಂತರ ಒಂದೇ ಕೇಳ್ಕೊಂತೀನಿ, ಯಾರು ಯಾವತ್ತು ಡೆಲಿವರಿ ಬಾಯ್ನ ಬೈಯಕ್ಕೆ ಹೋಗ್ಬೇಡಿ. ನೀವೇ ನೋಡಿದ್ದೀರಾ ಈ ವಿಡಿಯೋದಲ್ಲಿ, ಅವರೆಲ್ಲೂ ಬ್ರೇಕ್ ತೊಗೊಂಡಿಲ್ಲ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಅವ್ರಿಗೆ ರೆಸ್ಪೆಕ್ಟ್ ಮಾಡಿ. ಸರ್ ನಿಮ್ಮ ಹೆಸರು? ಸೋಮಲಿಂಗ. ನೆಕ್ಸ್ಟ್ ವೆಂಕಟೇಶ್. ಅದು ಯಾವಾಗಲೂ ಖುಷಿಯಾಗಿ ಇದೇ ಥರ ನಿಮ್ಮ ಕೆಲಸ ಮಾಡ್ತೀರಿ, ಸಿನ್ಸಿಯರಿಂದ ಮಾಡ್ತೀರಿ. ದೇವ್ರು ಒಳ್ಳೇದು ಮಾಡಲಿ, ನಿಮ್ಮ ಫ್ಯಾಮಿಲಿಗೂ ಒಳ್ಳೇದಾಗಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್.